ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪತ್ರಿಕೆ 1 9ನೇ ಟಾಪಿಕ್ ಎನ್ವಿರಾನ್ಮೆಂಟ್. ಇದರಲ್ಲಿ ಬರುವ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಾ ಇದ್ದೀವಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಕನ್ನಡ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ಮೈ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದಯವಿಟ್ಟು ಎಲ್ಲ ಕಾನ್ಸೆಪ್ಟ್ಗಳು ಬೇಸಿಕ್ ಕಾನ್ಸೆಪ್ಟ್ಗಳಾಗಿವೆ. ಇಷ್ಟಾದರೂ ನಾಲೆಜ್ ನಿಮ್ಮ ತಲೆಯೊಳಗೆ ಇರಲೇಬೇಕು. ಸ್ಲೋ ಮತ್ತು ಡಿಟೇಲ್ ಆಗಿ ತೆಗೆದುಕೊಳ್ಳುತ್ತಿದ್ದೇನೆ, ಹೀಗಾಗಿ ಹೆದರಬಾರದು, ಅಂಜಬಾರದು. ಕೆಸೆಟ್ ಡಿಫಿಕಲ್ಟ್ ಇದೆ ಅನ್ನೋ ಭಾವನೆ ನಿಮ್ಮ ಹತ್ರ ಬರಬಾರದು. ಎನಿ ಹೌ ನಿಮ್ಮ ಕೈಯಿಂದ ಈ ಪ್ರಶ್ನೆಗಳು ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಟು ದಿ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಓಕೆ, ಪರಿಸರ ಅಧ್ಯಯನದಲ್ಲಿ ಇಲ್ಲಿಕ್ಕಿಂತ 71 ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ಈಗ 72ನೇ ಕಾನ್ಸೆಪ್ಟ್. ಒಂದು ಮಾತು ನಿಜ, ಹೇಳುವಾಗ ಈ ಕಾನ್ಸೆಪ್ಟ್ ನಿಮಗೆ ಹೊಸದು ಅನಿಸಿದರೆ, ಹೌದಲ್ಲಪ್ಪ ಇದೇನೋ ಒಂದು ಹೊಸ ಕಾನ್ಸೆಪ್ಟ್ ಇದೆ, ಹೀಗೆ ನಿಮಗೆ ಅನ್ನಿಸ್ತು ಅಂದ್ರೆ ಯು ಕ್ಯಾನ್ ರೈಟ್ ಡೌನ್ ಇನ್ ಯುವರ್ ನೋಟ್ಬುಕ್. ಏನು ಸರ್ ನಮಗೆ ಗೊತ್ತಿದ್ದಿದೆ ಅದ್ರಿ ಅಂತಂದ್ರೆ ದಯವಿಟ್ಟು ಬರೆದುಕೊಂಡು ಹೋಗ್ಬೇಡ್ರಿ. ಹೇಳುವಾಗ ಕಾನ್ಸೆಪ್ಟ್ ಹೊಸದು ಅನಿಸಿದ್ರೆ ಮಾತ್ರ ಅದನ್ನ ನೋಟ್ಬುಕ್ಗಳು ಬರೀಬೇಕು. ಓಕೆ, ಇಲ್ಲಂದ್ರೆ ಬೇಡ. ದ ಲೋವರ್ ಮೋಸ್ಟ್ ಏರ್ ಆಫ್ ದ ಅಟ್ಮಾಸ್ಫಿಯರ್ which is closest to the surface of the earth is known as a troposphere. ನಾವು ಪೃಥ್ವಿಯನ್ನು ಗಮನಿಸಿದಾಗ ಪೃಥ್ವಿಯ ಮೇಲೆ 5 ಸ್ತರಗಳು ಇವೆ, 5 ಲೇಯರ್ಗಳು ಇವೆ. ಮೊದಲನೇ ಲೇಯರ್, 2, 3, 4, 5. ಈಗ ಪೃಥ್ವಿಯ ಏನು ಭೂಮಿ ಇದೆ, ಭೂಮಿಗೆ ಹತ್ತಿ ಇರುವಂತ ಒಂದು ಹವೆಯ ಒಂದು ಪಟ್ಟಿಗೆ ನಾವು ಫಸ್ಟ್ ಲೇಯರ್ ಅಂತೇಳಿ ಕರಿತೀವಿ. ಆ ಫಸ್ಟ್ ಲೇಯರ್ ಇಂಗ್ಲಿಷ್ ಒಳಗ ಟ್ರೋಪೋಸ್ಪಿಯರ್ ಅಂತೇಳಿ ಕರಿತೀವಿ. ಟ್ರೋಪೋಸ್ಪಿಯರ್. ಎರಡನೇದು ಸ್ಟ್ರಾಟೋಸ್ಪಿಯರ್, ಮೂರನೇದು ಮೆಸೋಸ್ಪಿಯರ್, ನಾಲ್ಕನೇದು ಥರ್ಮೋಸ್ಪಿಯರ್, 5ನೇದು ಎಕ್ಸ್ಪೋಸ್ಪಿಯರ್. ಹೀಗೆ 5 ಸ್ತರಗಳು ಇವೆ ಪೃಥ್ವಿ ಮೇಲೆ. ಭೂಮಿಗೆ ಹತ್ತಿರುವ ಇರುವಂತ ಮೊದಲನೆಯ ಒಂದು ಹವೆಯ ಒಂದು ಥರಕ್ಕೆ ನಾವು ವಾಯುಗೋಳ ಅಂತೇಳಿ ಕರಿತೀವಿ. ಕನ್ನಡದೊಳಗೆ ವಾಯುಗೋಳ. ಇದಕ್ಕೆ ಇಂಗ್ಲಿಷ್ ಒಳಗ ಟ್ರೋಪೋಸ್ಪಿಯರ್. ಎರಡನೇದು ಸ್ಟ್ರಾಟೋಸ್ಪಿಯರ್ದಲ್ಲಿ ಓಝೋನ್ ಥರ ಇರುತ್ತದೆ, ಓಝೋನ್ ಲೇಯರ್ ಇರುತ್ತದೆ. ಅದರಲ್ಲಿ ಮೊದಲನೇ ಸ್ತರದೊಳಗ ಹವೆಯ ಪ್ರಮಾಣ ಹೆಚ್ಚು, ಬಾಷ್ಪೀಭವನದ ಪ್ರಮಾಣ ಹೆಚ್ಚು, ನೀರಾವಿಗಳ ಪ್ರಮಾಣ ಹೆಚ್ಚು, ನೈಟ್ರೋಜನ್ ಆಕ್ಸಿಜನ್ ಪ್ರಮಾಣ ಹೆಚ್ಚು ಇರುತ್ತದೆ, 80%. ಎರಡನೇದು ಥರ್ಮಲ್ ಎಕ್ಸ್ಪನ್ಷನ್ ಆಫ್ ಓಸಿಯಾನಿಕ್ ವಾಟರ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮ್ಯಾಕ್ಸಿಮಮ್ ಇನ್ ಸಿ ಲೆವೆಲ್ ರೈಸ್ ಸೋ ಫಾರ್ ಇನ್ ದ ಕಂಟೆಕ್ಸ್ಟ್ ಆಫ್ ಕ್ಲೈಮೇಟ್ ಚೇಂಜ್. ಈಗ ಜಾಗತಿಕ ಹವಾಮಾನ ಬದಲಾವಣೆ ಆಗುವ ಸಲುವಾಗಿ ಏನು ಕಾರಣೀಭೂತಿದೆ? ಸಮುದ್ರದ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ. ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಲಿಕ್ಕೆ ಕಾರಣ ಏನು? ಆ ನೀರಿನಲ್ಲಿ ಥರ್ಮಲ್ ಎಕ್ಸ್ಪನ್ಷನ್ ಆಫ್ ಓಸಿಯನ್ ವಾಟರ್, ಸಮುದ್ರದ ನೀರಿನಲ್ಲಿ ಥರ್ಮಲ್ಲದ ಪ್ರಮಾಣ ಹೆಚ್ಚಾಗುವುದರಿಂದ, ಥರ್ಮಲ್ ಭೂ ಔಷ್ಣಿಕ ನೀರಿನಲ್ಲಿ ಕೂಡಿರುವುದರಿಂದ ನೀರಿನ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. ಕಲ್ಪಕಂ ಅನ್ನುವ ಒಂದು ನಗರ ಇದೆ, ಇದು ತಮಿಳುನಾಡದಲ್ಲಿದೆ. ಅಲ್ಲಿ ತಮಿಳುನಾಡಿನ ಕಲ್ಪಕಂದಲ್ಲಿ ಭೂ ಔಷ್ಣಿಕ ಕೇಂದ್ರ ಇದೆ. ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು? ಕಲ್ಪಕಂ ನ್ಯೂಕ್ಲಿಯರ್ ಪ್ಲಾಂಟ್ ಇನ್ ಇಂಡಿಯಾ ಆಪರೇಟ್ಸ್ ಆನ್ ಮಾಕ್ಸ್. ಇದು ಮಾಕ್ಸದ ಮೇಲೆ ಇದು ತನ್ನ ಕಾರ್ಯಾಚರಣೆ ಮಾಡುತ್ತಿದೆ. ನ್ಯೂಕ್ಲಿಯರ್ ಪ್ಲಾಂಟ್. ಮಾಕ್ಸ್ ಎಂದರೆ ಮಿಕ್ಸ್ಡ್ ಆಕ್ಸೈಡ್. ಪ್ಲಾಟೋನಿಯಂ ಆಕ್ಸೈಡ್ ಮತ್ತು ನ್ಯಾಚುರಲ್ ಆಕ್ಸೈಡ್ ಇವು ಎರಡೂ ಕೂಡಿ ಮಾಕ್ಸ್ ತಯಾರಾಗುತ್ತದೆ. ಅದರಿಂದ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕೆಲಸ ಮಾಡುತ್ತಿದೆ. ಅಂಡ್ ಕಲ್ಪಕಂ ಈಸ್ ಕಾಲ್ಡ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಇದು ಬೇರೆ ನ್ಯೂಕ್ಲಿಯರ್ ಪ್ಲಾಂಟ್ ಗಿಂತ ಇದು ತುಂಬಾ ಸ್ಪೀಡ್ ಆಗಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇಂದ ಕೆಲಸ ಮಾಡುತ್ತಿದೆ. ಇಂಡಿಯಾ ಲಾಂಚ್ಡ್ ದ ಗ್ರೀನ್ ಹೈಡ್ರೋಜನ್ ಮಿಷನ್ ಇನ್ 2021. ಭಾರತದಲ್ಲಿ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನ 2021ರಲ್ಲಿ ಪ್ರಾರಂಭಿಸಿದರು. ಇನ್ ಆರ್ಡರ್ ಟು ರೀಕಾರ್ಬನೈಸ್ ಇಂಡಿಯನ್ ಎಕಾನಮಿ. ಭಾರತೀಯ ಅರ್ಥವ್ಯವಸ್ಥೆಯನ್ನ ಕಾರ್ಬನ್ದಿಂದ ಮುಕ್ತ ಮಾಡಬೇಕು ಅನ್ನೋ ಉದ್ದೇಶದಿಂದ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಕ್ಯಾನ್ ಬಿ ಜನರೇಟೆಡ್. ಈ ಹಸಿರು ಹೈಡ್ರೋಜನ್ ಅನಿಲದ ಫ್ಯೂಯಲ್ ನಿರ್ಮಿತಿ ಹೇಗೆ ಮಾಡಬೇಕು? ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಯೂಸಿಂಗ್ ಎನರ್ಜಿ ಫ್ರಮ್ ರಿನ್ಯೂವೇಬಲ್ ರಿಸೋರ್ಸ್. ಪುನಃ ಬಳಕೆಯಾಗುವಂತ ರಿನ್ಯೂವಬಲ್ ಸೋರ್ಸ್ ದಿಂದ ಈ ನೀರಿನಲ್ಲಿ ಎಲೆಕ್ಟ್ರೋಸಿಸ್ ಕೂಡಿಸಿದರೆ ಹೈಡ್ರೋಜನ್
ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಅನ್ನು ನಿರ್ಮಿತಿ ಮಾಡಬಹುದು. ಮೇಜರ್ ಕಾಂಟ್ರಿಬ್ಯೂಟರ್ ಟು ದ ಕಾರ್ಬನ್ ಮೊನಾಕ್ಸೈಡ್ ಎಮಿಷನ್ ಇನ್ ಮೆಟ್ರೋಪಾಲಿಟನ್ ಏರಿಯಾ ಆಫ್ ಇಂಡಿಯಾ ಈಸ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಭಾರತದ ಪಟ್ಟಣಗಳಲ್ಲಿ, ನಗರಗಳಲ್ಲಿ ಇಂದು ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಹೆಚ್ಚುತ್ತಾ ಹೊರಟಿದೆ. ಏಕೆ ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಏಕೆ ಹೆಚ್ಚುತ್ತಾ ಹೊರಟಿದೆ? ಬೆಂಗಳೂರು ಅಂತ ದೊಡ್ಡದು ನಗರದಲ್ಲಿ, ಮೈಸೂರು ಅಂತ ನಗರಗಳಲ್ಲಿ ಟ್ರಾಫಿಕ್ ಜಾಮ್ ಆಯ್ತಂದ್ರೆ ನೋಡ್ರಿ, ಪ್ರತಿಯೊಂದು ಗಾಡಿ ನಡೆಸೋ 2 ವೀಲರ್ ಆಗಲಿ, 4 ವೀಲರ್ಸ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ, ದೊಡ್ಡ ದೊಡ್ಡ ಗಾಡಿಗಳದಾವ, ಅದರಿಂದ ಹೊಗೆ ಹೊರಗೆ ಬರ್ತಾ ಇದೆ ನೋಡ್ರಿ. ಆ ಹೊಗೆ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಹೆಚ್ಚು ಬರಲು ಕಾರಣ ಏನು? ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗಳಿಂದ, ವೆಹಿಕಲ್ಸ್ಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತಾ ಹೊರಟಿದೆ. ಡೆಲ್ಲಿ, ಮುಂಬೈ, ಪುಣೆ, ದೊಡ್ಡ ದೊಡ್ಡ ಸಿಟಿ ಒಳಗೆ ಅಂತೂ ಈಗ ಹಳ್ಳಿ ಒಳಗೆ ತಾಲೂಕು ಡಿಸ್ಟಿಕ್ ಲೆವೆಲ್ ಒಳಗೆ ಗಾಡಿ ಹಚ್ಚಲಕ್ಕೆ ಜಾಗ ಇಲ್ರಿ, ಅಷ್ಟು ಇದ್ರ ಪ್ರಮಾಣ ಹೆಚ್ಚಾಗಿದೆ. ಸೈಕಲ್ ತೊಗೊಂಡು ತಿರ್ಗಾಡನೆ ಎಲ್ಲರೂ ನಗ್ತಾರೆ, ನಾನು ಸೈಕಲ್ ಅದ ನನ್ನ ಬಲೆ ಇರ್ತವ್ರೆ, ನೀವು ಸೈಕಲ್ ನಡೆಸ್ರಿ, ಗಾಡಿಯವ್ರು ನಡೆಸ್ರಿಪ್ಪ. ನೆಕ್ಸ್ಟ್, ಸಲ್ಫರ್ ಡೈಆಕ್ಸೈಡ್ SO2 agent is responsible for